ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 6th ಡಿಸೆಂಬರ್ ವೆಡ್ನೆಸ್ಡೇ. ಇವತ್ತು ಕಾಫಿಯಿಂದ ಶುರು ಮಾಡ್ತಾ ಇಲ್ಲ ದಿನ, ಡೈರೆಕ್ಟ್ ಬ್ರೇಕ್ಫಾಸ್ಟಿಂದ ಶುರು ಮಾಡ್ತಾ ಇದ್ದೀನಿ ಫಾರ್ ಅ ಚೇಂಜ್. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿಯಲ್ಲಿ ರವೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ. ಅದೊಂದು ಐಟಮ್ ಇದೆ, ನಂಗೆ ತುಂಬ ಇಷ್ಟವಾದಂಥ ಡಿಶ್ ಅದು. ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಸ್ ಸೇಮ್ ನಾರ್ಮಲ್ ಉಪ್ಪಿಟ್ಟು ಏನು ಮಾಡ್ತೀವಿ ಅದೇ ರೆಸಿಪಿ. ನಾರ್ಮಲ್ ರವೆ ಬದಲು ಅಕ್ಕಿ ತರಿನ ಹಾಕೋತೀವಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಮಿಕ್ಕಿದ ಪ್ರೊಸೀಜರ್ ಎಲ್ಲ ಸೇಮ್, ಬಟ್ ಅಕ್ಕಿನ ಮಾತ್ರ ಹುರ್ಕೊಂಡು ತರಿ ಮಾಡ್ಕೋಬೇಕು. ನಿಮ್ಮ ಮಿಕ್ಸಿನಲ್ಲಿ ಪಲ್ಸ್ ಮಾಡ್ಕೋಬೇಕು ಅಷ್ಟೇ. ನಾನೊಂದು ಸ್ವಲ್ಪ ದಪ್ಪಕ್ಕೆ ಮಾಡಿಬಿಟ್ಟಿದ್ದೆ, ಬಟ್ ಇಟ್ಸ್ ಓಕೆ. ಟೇಸ್ಟ್ ವೈಸ್ ಇಟ್ಸ್ ದ ಸೇಮ್, ಚೆನ್ನಾಗೇ ಬರುತ್ತೆ. ನೀವು ಸ್ವಲ್ಪ ನಾರ್ಮಲ್ ರವೆ ಕನ್ಸಿಸ್ಟೆನ್ಸಿಗೆ ಪಲ್ಸ್ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ ಅಷ್ಟೇ. ಸೇಮ್ ಥಿಂಗ್, ಸೇಮ್ ಪ್ರೊಸೀಜರ್ ಮಿಕ್ಕಿದೆಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಾನು ಹೊರಗಡೆ ಹೋಗೋದಿತ್ತು ಇವತ್ತು. ಸೊ ನನ್ನ ಫ್ರೆಂಡ್ ಮದುವೆ ಇದೆ ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದೆ. ಸೊ ಏನಾದ್ರು ಒಂದು ಗಿಫ್ಟ್ ತರಬೇಕಲ್ಲ ಅಂತ ಅಂದ್ಕೊಂಡು ತೊಗೊಂಬರೋಣ. ಜಸ್ಟ್ ಇನ್ ಕೇಸ್ ಇವತ್ತು ರಿಸೆಪ್ಷನ್ಗೆ ಹೋದರೆ ಗಿಫ್ಟ್ ಇಲ್ಲದೆ ಹೋಗೋದಕ್ಕಾಗಲ್ಲ ಅಂಥೇಳಿ ನಾನು ಗಿಫ್ಟ್ ತೊಗೊಂಬರೋಕ್ಕೆ ಹೋದೆ. ಎಲ್ಲ ರೆಡಿಯಾಗಾಯಿತು, ಗಿಫ್ಟ್ ಶಾಪ್ಗೆ ಹೋದೆ. ತುಂಬ ಆಪ್ಷನ್ಸ್ ಇತ್ತು ಅಲ್ಲಿ, ಗಿಫ್ಟ್ ಏನು ತೊಗೊಳ್ಳೋದು ಅಂತ. ಇಟ್ ವಾಸ್ ಕನ್ಫ್ಯೂಸಿಂಗ್. ನಾನು ನನ್ನ ಫ್ರೆಂಡ್ ಡಿಸ್ಕಸ್ ಮಾಡಿಕೊಂಡು ಅಲ್ಲಿ ಅಷ್ಟು ಇರುವಂಥ ಆಪ್ಷನ್ಸಲ್ಲಿ ನಾನು ಒಂದು ಗಿಫ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಅದೇನು ಗಿಫ್ಟ್ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಗಿಫ್ಟ್. ಸೊ ಚೆನ್ನಾಗಿತ್ತು ಆ ಗಿಫ್ಟ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಬಂದೆ. ನಮ್ಮ ಫ್ರೆಂಡ್ ಕೂಡ ಓಕೆ ಅಂತ ಹೇಳಿದ್ಲು. ಆಮೇಲೆ ಒಂದು ರೀಲ್ಸ್ ಮಾಡಿದೆ ಮನೆಗೆ ಬಂದುಬಿಟ್ಟು. ಆಮೇಲೆ ತುಂಬ ಹೊಟ್ಟೆ ಹಸಿದ್ರಿಂದ ಊಟ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ ಕನ್ಫರ್ಮ್ ಮಾಡಲಿ ಅಂತ. ಅವಳು ಡ್ಯೂಟಿಯಿಂದ ಬರೋದೇನಾದರೂ ಲೇಟ್ ಆಯಿತು ಅಂದರೆ ರಿಸೆಪ್ಷನ್ಗೆ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ದಿನ ಹೋಗೋಣ ಮುಹೂರ್ತಕ್ಕೆ ಅಂತ ಹೇಳಿದ್ಲು. ಸೊ ಐ ವಾಸ್ ಜಸ್ಟ್ ವೇಟಿಂಗ್. ಸೊ ಇದೆ ನೋಡಿ ಗಿಫ್ಟ್, ನಂಗೆ ತುಂಬ ಇಷ್ಟ ಬುದ್ಧ ಪೇಂಟಿಂಗ್ಸ್ ಅಂದರೆ. ಸೊ ಇದನ್ನು ಪ್ಯಾಕ್ ಮಾಡಿಸ್ಕೊಬಂದೆ ಅಷ್ಟೇ ಫಾರ್ ಟುಡೇ. See you in my next vlog. Bye guys.